ನಮಸ್ಕಾರ ಎಲ್ಲರಿಗೂ. ಇನ್ನೊಂದು ವಿಡಿಯೋಗೆ ಸ್ವಾಗತ. ನಾವು ಇವತ್ತು ಗೋಕರ್ಣದಲ್ಲಿ ಇದ್ದೇವೆ. ನಾವು ಮೀರ್ಜಾನ್ ಪೋರ್ಟ್ನಿಂದ ಗೋಕರ್ಣಕ್ಕೆ ಬಂದು ಹೋಟೆಲ್ ತ್ರಿಭುವನ್ನಲ್ಲಿ ಚೆಕ್ ಇನ್ ಆಗಿ ಮಧ್ಯಾಹ್ನ ಮಹಾಬಲೇಶ್ವರ ಟೆಂಪಲ್ ಹತ್ರ ಬಂದಿದ್ದೇವೆ. ನಾವು ಸ್ಟೇ ಮಾಡಿದ ಹೋಟೆಲಿಂದ ಇಲ್ಲಿಗೆ 1.5 ಕಿಲೋಮೀಟರ್ ಆಗ್ತದೆ. ಆಟೋದಲ್ಲಿ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ಇಲ್ಲಿ ರಥ ಎಲ್ಲ ಅಲಂಕಾರವಾಗಿ ನಿಂತಿರುವುದು ನೋಡಿದರೆ ರೀಸೆಂಟಾಗಿ ರಥೋತ್ಸವ ಆಗಿತ್ತು ಅಂತ ಕಾಣಿಸ್ತದೆ. ನಾವು ಬಂದ ಆಟೋದವರು ಹೇಳಿದ್ರು ದೇವಸ್ಥಾನದ ಸ್ವಲ್ಪ ಹಿಂದೆ ಬ್ಯಾರಿಕೇಡ್ಸ್ ಹಾಕಿದ್ರು, ಅಲ್ಲಿಂದ ಮುಂದೆ ಯಾವುದೇ ವೆಹಿಕಲ್ ಬಿಡೋದಿಲ್ಲ ಅಂತ. ಈಗ ಇಲ್ಲಿ ನೋಡಿದರೆ ಕಾರು ಆಟೋ ಎಲ್ಲ ಹೋಗ್ತಾ ಉಂಟು. ಎನಿವೆ ಇಲ್ಲಿಂದ ದೇವಸ್ಥಾನಕ್ಕೆ ಸ್ವಲ್ಪನೇ ದೂರ ಇರೋದು, ಹಾಗಾಗಿ ನಡ್ಕೊಂಡೇ ಹೋಗಬಹುದು. ದೇವಸ್ಥಾನದ ಹೊರಗಿನ ರಿನೋವೇಷನ್ ಆಗ್ತಾ ಇದೆ. ನಾವು ಮಧ್ಯಾಹ್ನ ಹೋದ ಕಾರಣ ದೇವಸ್ಥಾನ ಇನ್ನೂ ಓಪನ್ ಆಗಿರಲಿಲ್ಲ. ಆದರೆ ದೇವರ ದರ್ಶನಕ್ಕೆ ಈಗಾಗಲೇ ದೊಡ್ಡ ಕ್ಯೂ ಇತ್ತು. ಹಾಗೆ ದೇವಸ್ಥಾನದ ಒಳಗೆ ವಿಡಿಯೋ ಮಾಡುವ ಹಾಗಿಲ್ಲ. ಪುರಾಣದ ಪ್ರಕಾರ ಈ ಕ್ಷೇತ್ರದ ಹಿಂದಿನ ಕಥೆ ಎಂದರೆ, ಶಿವನಿಂದ ವರವಾಗಿ ಪಡೆದ ಆತ್ಮಲಿಂಗದೊಂದಿಗೆ ರಾವಣನು ಹಿಂತಿರುಗಿದಾಗ ಗೋಕರ್ಣದ ಸಮೀಪ ಬರುವಾಗ ಸಂಜೆಯಾಯಿತು. ಹಾಗಾಗಿ ರಾವಣನು ಸಂಜೆಯ ವಿಧಿಯನ್ನು ಮಾಡಲು ಕೈಯಲ್ಲಿ ಇದ್ದ ಆತ್ಮಲಿಂಗವನ್ನು ಗಣಪತಿಯ ಕೈಗೆ ಕೊಟ್ಟು ಹೋಗುತ್ತಾನೆ. ನಂತರ ಗಣಪತಿಯು ಆ ಲಿಂಗವನ್ನು ಅಲ್ಲಿಯೇ ನೆಲದ ಮೇಲೆ ಇಡುತ್ತಾನೆ. ಆತ್ಮಲಿಂಗವು ಅಲ್ಲಿಯೇ ದೃಢವಾಗಿ ನೆಲೆಗೊಂಡಿತು. ಅತಿ ಪರಾಕ್ರಮಿಯಾದ ರಾವಣನು ತನ್ನ ಎಲ್ಲ ಶಕ್ತಿಯಿಂದ ಅದನ್ನು ತೆಗೆದುಹಾಕಲು ಪ್ರಯತ್ನಿಸಿದರೂ ಸಾಧ್ಯವಾಗಲಿಲ್ಲ. ಆದ್ದರಿಂದ ಅದಕ್ಕೆ ರಾವಣನು ಮಹಾಬಲ ಎಂದು ಹೆಸರಿಟ್ಟನು. ಹಾಗೆ ಮಹಾಬಲೇಶ್ವರ ದೇವಾಲಯ ಎಂಬ ಹೆಸರು ಬಂದಿದೆ. ಈ ಮಹಾಬಲೇಶ್ವರ ದೇವಾಲಯವು ಹಿಂದೂಗಳ 7 ಮುಕ್ತಿ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಇಲ್ಲಿ ಹೆಚ್ಚಿನ ಭಕ್ತಾದಿಗಳು ಅಂತಿಮ ವಿಧಿಗಳನ್ನು ನಿರ್ವಹಿಸಲು ಬರುತ್ತಾರೆ. ಈ ದೇವಸ್ಥಾನ ಬೆಳಿಗ್ಗೆ 6ರಿಂದ ಮಧ್ಯಾಹ್ನ 12:30ವರೆಗೆ ಮತ್ತು ಸಂಜೆ 5ರಿಂದ ರಾತ್ರಿ 8 ಗಂಟೆಯವರೆಗೆ ಓಪನ್ ಇರ್ತದೆ. ಹಾಗೂ ಇಲ್ಲಿ ಯಾವುದೇ ಸ್ಪೆಷಲ್ ದರ್ಶನ ಅಂತ ಎಕ್ಸ್ಟ್ರಾ ಚಾರ್ಜ್ ಎಲ್ಲ ಇಲ್ಲ. ನಾವು ದೇವರಿಗೆ ಕೈ ಮುಗಿದು ಹೊರಗೆ ಬಂದ್ವಿ. ಹಾಗೆ ಮುಂದೆ ಹೋದರೆ ವೆಹಿಕಲ್ ಪಾರ್ಕಿಂಗ್ ಇದೆ. ಮತ್ತು ಸ್ವಲ್ಪ ಮುಂದೆ ಹೋದರೆ ದೇವಸ್ಥಾನದ ಹತ್ತಿರ ಇರುವ ಬೀಚ್ಗೆ ಹೋಗ್ತದೆ. ನಾವು ಓಂ ಬೀಚ್ಗೆ ಹೋಗುವ ಪ್ಲಾನ್ ಇತ್ತು. ಹಾಗಾಗಿ ಇಲ್ಲಿಂದ ಬೇಗ ಹೊರಟ್ವಿ. ಆದರೆ ಯಾವುದೇ ಆಟೋ ಡ್ರೈವರ್ಸ್ ಓಂ ಬೀಚ್ಗೆ ಹೋಗೋದಕ್ಕೆ ಒಪ್ಪಲಿಲ್ಲ. ಯಾಕಂದರೆ ಆ ರೋಡಲ್ಲಿ ಇವತ್ತು ಹೆವಿ ಟ್ರಾಫಿಕ್ ಜಾಮ್ ಆಗಿದೆ ಅಂತೆ. ನಮಗೆ ಕಾರಲ್ಲಿ ಹೋಗಿ ಟೈಮ್ ವೇಸ್ಟ್ ಮಾಡಲಿಕ್ಕೆ ಇಷ್ಟ ಆಗಲಿಲ್ಲ. ಹಾಗಾಗಿ ನಾವು ಆಟೋದಲ್ಲಿ ಕೂಡ್ಲೆ ಬೀಚಿಗೆ ಹೊರಟ್ವಿ. ದೇವಸ್ಥಾನದ ಹತ್ತಿರದಿಂದ ಕೂಡ್ಲೆ ಬೀಚ್ಗೆ ಹೋಗುವ ರೋಡ್ ತುಂಬಾ ನ್ಯಾರೋ ಇದೆ. ಆಟೋ ಮತ್ತು 2 ವೀಲರ್ಸ್ ಮಾತ್ರ ಹೋಗಬಹುದು. ಆಟೋಗೆ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ಆಟೋ ಡ್ರೈವರ್ ಹೇಳಿದ್ರು ಇದೇ ರೋಡಲ್ಲಿ ಮುಂದೆ ಹೋದರೆ ಓಂ ಬೀಚ್ಗೆ ಕೂಡ ಹೋಗಬಹುದು ಅಂತ. ಆಟೋ ಸ್ಟ್ಯಾಂಡಿಂದ ಕೂಡ್ಲೆ ಬೀಚಿಗೆ ಸ್ವಲ್ಪ ದೂರ ನಡಿಲಿಕ್ಕೆ ಉಂಟು.
ಪರವಾಗಿಲ್ಲ, ಚಂದ ಇತ್ತು. ನಾವು ಹೋಗುವಾಗ ಸ್ವಲ್ಪ ಜನ ಇದ್ದರು, ಮತ್ತೆ ತುಂಬ ಜನ ಬರಲಿಕ್ಕೆ ಶುರು ಮಾಡಿದರು. ಈ ಬೀಚಲ್ಲಿ ತುಂಬಾ ಫಾರಿನರ್ಸ್ ಇದ್ದರು. ಸ್ವಲ್ಪ ಗೋವಾ ಬೀಚ್ನ ವೈಬ್ ಕೂಡ ಉಂಟು. ಹಾಗೆ ಫಾರಿನರ್ಸ್ ಎಲ್ಲ ಗ್ರೂಪ್ ಆಗಿ ದೇವರ ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ರು. ನಾವು ಲಾಸ್ಟಿಗೆ ಬರುವಾಗ ಅಲ್ಲಿನ ಅಲೋಹಾ ಹೋಟೆಲ್ನಲ್ಲಿ ಡಿನ್ನರ್ ಮಾಡಿ ಬಂದು. ರೀಸನೇಬಲ್ ಪ್ರೈಸ್, ಬಟ್ ಫುಡ್ ಮಾತ್ರ ಸೂಪರ್ ಟೇಸ್ಟಿ ಆಗಿತ್ತು. ವಾಪಸ್ ಬರುವಾಗ ಕೂಡ್ಲೆ ಬೀಚಿಂದ ನಾವು ಸ್ಟೇ ಆದ ತ್ರಿಭುವನ್ ಹೋಟೆಲ್ಗೆ ಆಟೋದಲ್ಲಿ 200 ರೂಪಾಯಿ ಚಾರ್ಜ್ ಮಾಡಿದ್ರು. ನಾವು ಸ್ಟೇ ಆದ ತ್ರಿಭುವನ್ ಹೋಟೆಲ್ ಒಳ್ಳೆಯದೇ ಇತ್ತು, ಬಟ್ ಸ್ವಲ್ಪ ಕಾಸ್ಟ್ಲಿ ಆಯಿತು ಅಂತ ಅನ್ನಿಸ್ತು. 1 ನೈಟ್ ಸ್ಟೇಗೆ ಮೇಕ್ ಮೈ ಟ್ರಿಪ್ಪಲ್ಲಿ ಇಬ್ಬರಿಗೆ 5539 ರೂಪಾಯಿ ಪೇ ಮಾಡಿದ್ದೇವೆ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ.